ಭಾರತದ ರೈಲ್ವೆಯಲ್ಲಿ ಬಹಳ ಬದಲಾವಣೆಗಳು ಆಗಿವೆ. ವಂದೇ ಭಾರತ್ ಎಕ್ಸ್‌ಪ್ರೆಸ್ ನಂತಹ ವೇಗವಾಗಿ ಚಲಿಸುವ ರೈಲು ಬಂದಿದೆ. ಕೆಲವೇ ದಿನಗಳಲ್ಲಿ ಬುಲೆಟ್ ಟ್ರೈನ್ ಕೂಡ ಬರುತ್ತೆ. ಇದರ ಮಧ್ಯೆ ಒಂದು ಅಚ್ಚರಿ ವಿಚಾರ ವೈರಲ್ ಆಗಿದೆ. ಇದು ಭಾರತದ ಈ ರೈಲು ವೇಗಕ್ಕೆ ವಿರುದ್ಧವಾಗಿದೆ. ಮೆಟ್ಟುಪಾಳಯಂನಿಂದ ಊಟಿಗೆ ಹೋಗುವ ನೀಲಗಿರಿ ಪರ್ವತ ರೈಲನ್ನ ಭಾರತದ ಅತ್ಯಂತ ನಿಧಾನ ರೈಲು ಎಂದು ಕರೆಯಲಾಗುತ್ತೆ. ಇದು 5 ಗಂಟೆಗಳಲ್ಲಿ ಕೇವಲ 46 ಕಿಲೋಮೀಟರ್ ಪ್ರಯಾಣಿಸುತ್ತೆ. ಈ ರೈಲು ಮಂಜಿನಿಂದ ಆವೃತವಾದ ಬೆಟ್ಟಗಳು, ಚಹಾ ತೋಟಗಳು, ಸುರಂಗಗಳು, ಸೇತುವೆಗಳು ಮತ್ತು ಕಡಿದಾದ ಪರ್ವತಗಳ ಮೂಲಕ ಹಾದು ಹೋಗುತ್ತೆ. ಈ ರೈಲು 208 ತಿರುವುಗಳು, 16 ಸುರಂಗ, 250ಕ್ಕೂ ಹೆಚ್ಚು ಸೇತುವೆಗಳ ಮೂಲಕ ಹಾದು ಹೋಗುತ್ತೆ. ಜೊತೆಗೆ ಜನರಿಗೆ ಪರಿಸರ ಕಣ್ತುಂಬಿಕೊಳ್ಳಲು ಅವಕಾಶ ನೀಡುತ್ತೆ. ಇಷ್ಟಕ್ಕೂ ಈ ರೈಲು ಯಾಕಿಷ್ಟು ನಿಧಾನವಾಗಿ ಸಂಚರಿಸುತ್ತೆ ಅನ್ನೋ ಪ್ರಶ್ನೆ ಮೂಡಬಹುದು. ಈ ರೈಲು ಕಡಿದಾದ ಬೆಟ್ಟಗಳನ್ನ ಹತ್ತುತ್ತದೆ. ಇದು ರೈಲು ಸುರಕ್ಷಿತವಾಗಿ ಹತ್ತಲು ಹಾಗೂ ನಿಧಾನವಾಗಿ ಚಲಿಸಲು ಸಹಾಯ ಮಾಡುತ್ತೆ. ಇದೇ ಕಾರಣಕ್ಕೆ ರೈಲು ನಿಧಾನವಾಗಿ ಸಂಚರಿಸುತ್ತೆ.